ಸಹಜವಾಗಿ ಸ್ತ್ರೀ ಜನಿಸ್ತಾಳೆ. ಸೊ ಸ್ತ್ರೀಯ ಹುಟ್ಟು ಸಹಜ. ವೆರಸ್ ಈ ಏನು ಪುರುಷ ಅಂಥೇಳಿ ಮಗು ಗಂಡಾಗ್ತಕ್ಕಂಥದ್ದು ಏನಿದೆಯಲ್ಲ, ಇದು ಮಾಡಿಫಿಕೇಶನ್ ಅಂತ ನಾವು ಹೇಳ್ತೇವೆ. ಅದಕ್ಕಾಗಿ ಸ್ತ್ರೀ ಸಹಜ, ಪುರುಷ ಅನ್ನತಕ್ಕಂಥದ್ದು ಒಂಥರ ಮಾಡಿಫಿಕೇಶನ್. ಗಂಡು ಮತ್ತು ಹೆಣ್ಣು ಮೂತ್ರರೋಗದಿಂದ ಬಳಲ್ತಕ್ಕಂಥ ಏನು ಸಾಧ್ಯತೆ ಇದೆ, ಅದು ಹೆಣ್ಣು ಮುಟ್ಟಾಗೋ ತನಕ, ತಿಳಿತಾ, ಮುಟ್ಟಾಗೋ ತನಕ ಆಲ್ಮೋಸ್ಟ್ ಸೇಮ್ ಇರ್ತದೆ. ಆದರೆ ಹೆಣ್ಣಿನಲ್ಲಿ ಮೂತ್ರಾಂಗದ ಇನ್ಫೆಕ್ಷನ್ ಜಾಸ್ತಿ. ಯಾಕೆಂದರೆ ಗಂಡು ಮಗುವಿಗೆ ಶಿಶ್ನ ಅನ್ನತಕ್ಕಂಥದ್ದು ಒಂದು ಉದ್ದವಾದಂಥ ಮೂತ್ರನಾಳ ಇರತಕ್ಕಂಥದ್ದು ಒಂದು ವಿಶೇಷವಾದಂಥ ಅಂಗ ಇದೆ, ಹೆಂಗಸಿಗದಿಲ್ಲ. ಸೊ ಆ ಶಿಶ್ನ ಹೇಳ್ತಕ್ಕಂಥದ್ದು ಮೂತ್ರನಾಳವನ್ನು ಗುದದ್ವಾರದಿಂದ ದೂರಕ್ಕೆ ಬಿಡುತ್ತದೆ, ಹೌದಾ? ಸೊ ಗುದದ್ವಾರ ಮತ್ತು ಮೂತ್ರನಾಳಕ್ಕೆ ಮಧ್ಯದಲ್ಲಿ ವ್ಯತ್ಯಾಸ ಇದೆ. ಅದೇ ಹೆಣ್ಣು ಮಗುವಿನಲ್ಲಿ ಹಾಗಲ್ಲ. ಮೂತ್ರನಾಳ ಅಂತಕ್ಕಂಥ ಗುದದ್ವಾರಕ್ಕೆ ಭಾಳ ಹತ್ತಿರ. ಆ ಕಾರಣಕ್ಕೆ ವರ್ಷದಲ್ಲಿ 2 ಅಥವಾ ಅದಕ್ಕಿಂತ ಕಡಿಮೆ ಮೂತ್ರದ ಸೋಂಕು ಒಂದು ಹೆಣ್ಣು ಮಗುವಿಗೆ ಆಗ್ತದೆ ಅಂತ ಆದರೆ ಅದು ತೊಂದರೆ ಅಂತ ಅಲ್ಲ. ಅದಕ್ಕಿಂತ ಜಾಸ್ತಿ ಆಯಿತು ಅಂತಾದರೆ ನೀವು ಯಾಕಾಯಿತು ಅಂತ ನೋಡಬೇಕು, ಆಯಿತಾ? ಇದು ಎಲ್ಲಿಯ ತನಕ? ಮಗು, ಹೆಣ್ಣು ಮಗು ಹೇಳ್ತಕ್ಕಂಥದ್ದು ಅವಳು ಋತುಮತಿ ಆಗುವ ತನಕ. ಋತುಮತಿ ಆದ ನಂತರ ಗಂಡಿನ ಬೆಳವಣಿಗೆ ಬೇರೆ, ಹೆಣ್ಣಿನ ಬೆಳವಣಿಗೆ ಬೇರೆ. ಹಾಗಂತೇಳಿ ನಾನು ಹೇಳಿದೆ ಅವ್ರ ರಕ್ತದಲ್ಲಿರ್ತಕ್ಕಂಥ ತೊಂದರೆ ಆ ಕಾರಣದಿಂದ ಕಲ್ಲಾಗತಕ್ಕಂಥ ಚಾನ್ಸು ಇದರಲ್ಲಿ ಇಲ್ವಾ, ಹೆಣ್ಣು ಮಕ್ಕಳಲ್ಲಿ ಇಲ್ವಾ? ಇದೆ. ಆದರೆ ನೋಡಿ, ಈ ಮಾಡಿಫಿಕೇಷನ್ನು ಮತ್ತು ಸಹಜ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ? ಅದಕ್ಕೆ ಹೇಳೋದು, ದೇವರ ಸೃಷ್ಟಿಯಲ್ಲಿ ಲೋಪ ಕಡಿಮೆ ಅಂತೆ. ದೇವರ ಸೃಷ್ಟಿ ಯಾವುದು? ಹೆಣ್ಣು. ಮಾಡಿಫಿಕೇಷನ್ನು ಹೊಸದಲ್ವಾ? ಸೊ ದೇವರ ಸೃಷ್ಟಿ ಹೆಣ್ಣು. ಹೆಣ್ಣಿನಲ್ಲಿ ಈ ಥರ ಏನು ಹುಟ್ಟಿನಿಂದ ಬರ್ತಕ್ಕಂಥ ತೊಂದರೆಗಳೇನಿದಾವೋ ಅದು ಕಡಿಮೆ, ಗಂಡಿನಲ್ಲಿ ಜಾಸ್ತಿ. ಇದನ್ನು ನೀವು ಏನನ್ಬೇಕು ಅಂತ ನನಗೆ ಅಂದರೆ, ಇದು ದೇವರ ಸೃಷ್ಟಿ ಮತ್ತು ದೇವರ ವೈಚಿತ್ರ್ಯ. ಇದನ್ನು ನಾವು ಇನ್ನೂ ತನಕ ಯಾಕೆ ಹೀಗೆ ಅಂತ ನೋಡ್ಲಿಕ್ಕಾಗಲಿಲ್ಲ. ಸೊ ದೇವರ ನಿಯಮವನ್ನು ಮೀರಿ ಗಂಡು ಹುಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಸೊ ಗಂಡು ಮತ್ತು ಹೆಣ್ಣಿನಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಏನಿದೆಯೋ ಅದು ಋತುಮತಿ ಆಗುವ ತನಕ, ಅಲ್ಲಿ ತನಕ ಆಲ್ಮೋಸ್ಟ್ ಸೇಮ್, ನಂತರ ವ್ಯತ್ಯಾಸ ಆಗ್ತದೆ. ಒಂದು ಬಾರಿ ಋತುಮತಿ ಆದಳು ಹೆಣ್ಣು ಅಂತ ಆದರೆ, ಋತುಮತಿ ಆದ ನಂತರ ಅವಳಿಗೆ ಏನಾಗ್ತದೆ? ಪ್ರತಿ ಬಾರಿ ಋತುಮತಿ ಆದಾಗಲೂ ಕೂಡ ಬಳಸ್ತಕ್ಕಂಥ ಬಟ್ಟೆ, ಆಯಿತಾ, ಆ ಜಾಗವನ್ನು ತೇವಾಂಶ ಇರತಕ್ಕಂಥದ್ದು, ಈ ಎಲ್ಲ ಕಾರಣಗಳಿಂದ ಮೂತ್ರಾಂಗದ ಸೋಂಕು ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಆ ಜಾಗವನ್ನು ಶುಚಿಯಾಗಿ ಮತ್ತು ಒಣಗಿದಂತೆ ಇಟ್ಟುಕೊಳ್ಳಲಿಲ್ಲ ಅಂತ ಆದರೆ ಅದು ಪದೇ 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 ಮೂತ್ರಾಂಗದ ಸೋಂಕಾಗಿ ಕಂಡು ಬರ್ತದೆ. ಯಾವ ಥರ ಕಾಣ್ತದೆ? ಮೂತ್ರ ಉರಿ ಆಗ್ಬೋದು, ಆ ಜಾಗದಲ್ಲಿ ಕೆರೆತ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಮೂತ್ರದಲ್ಲಿ ರಕ್ತ ಬರುವಂಥದ್ದು ಆಗ್ಬೋದು. ಈ ಎಲ್ಲ ತೊಂದರೆಗಳು ಋತುಮತಿಯಾದ ನಂತರ ಕಾಣಿಸ್ಕೊಳ್ತದೆ. ನಂತರ ಏನಾಗ್ತದೆ ಅಂತಂದರೆ, ಹೆಣ್ಣು ಸಾವಕಾಶವಾಗಿ ಮದುವೆ ಆಗ್ತಾಳೆ, ಲೈಂಗಿಕ ಸಂಬಂಧಕ್ಕೆ ಒಳಪಡ್ತಾಳೆ. ಲೈಂಗಿಕ ಸಂಬಂಧಕ್ಕೆ ಒಳಪಟ್ಟಾಗ ಏನಾಗ್ತದೆ ಅಂತಂದರೆ, ಆ ಲೈಂಗಿಕ ಸಂಬಂಧದಿಂದ ಮೂತ್ರದ ಇನ್ಫೆಕ್ಷನ್ಗಳು ಮತ್ತೆ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ಗಳಿದ್ದಾವೆ. ಇದು ಹೆಣ್ಣು ಯಂಗ್ ಏಜಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹಿಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಗಂಡು ಮಗುವಾದಾಗಿಂದ ಮಧ್ಯದ ಷೋಡಶದಿಂದ ಹಿಡಿದು ನಂತರ ವಯಸ್ಕರಾದಾಗಿಂದ ಹಿಡಿದು ಮುದುಕರಾಗಿರೋ ತನಕ ನಾವು ಮಾತಾಡಿದ್ದೇವೆ. ಈಗ ಇದನ್ನೂ ಕೂಡ ಹೆಣ್ಣಿನ ಒಂದು ಜೀವಮಾನದ ಕಾಲಘಟ್ಟಗಳನ್ನು ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗ್ತದೆ? ಸೊ ಅವಳು ಲೈಂಗಿಕವಾಗಿ ಪ್ರಬುದ್ಧಿಯಾಗಿ ಲೈಂಗಿಕ ಏನು ಕ್ರಿಯೆಗಳನ್ನು ನಡೆಸಿದ ನಂತರ ಅವಳಲ್ಲಿ ಮೂತ್ರಾಂಗದ ಸೋಂಕು ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ. ಯಾಕಂದರೆ ಸಂಪರ್ಕ ಕಾರಣದಿಂದ. ನಂತರ ಏನಾಗ್ತದೆ? ಅಷ್ಟು ಆದ ನಂತರ ಅವಳು ಅದನ್ನು ದಾಟಿ ಋತುಮತಿ ಆದವಳು ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದಾಗ ಏನಾಗ್ತದೆ ಅಂತಂದರೆ, ದೇಹದಲ್ಲಿ ಆ ತಾಯಿಯ ಗರ್ಭದಲ್ಲಿ ಇರತಕ್ಕಂತಹ ಮಗು ಹೊರಗೆ ಹೋಗಬಾರ್ದು. ಅದು ಹೊರಗಿನ ವಸ್ತು. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ, ತಾಯಿಯದಲ್ಲ ಅದು. ತಾಯಿ ಮತ್ತು ತಂದೆಯ ಮಿಲನದಿಂದ ಉಂಟಾದಂತಹ ಏನು ಭ್ರೂಣ ಇದೆಯೋ ಅದು ಹೊರಗಿಂದು. ನಮ್ಮ ದೇಹ ಯಾವತ್ತೂ ಹೊರಗಿನದನ್ನು ಒಪ್ಪಿಕೊಳ್ಳೋದಿಲ್ಲ, ಆದರೆ ಭ್ರೂಣವನ್ನು ಮಾತ್ರ ತನ್ನದು ಅಂತ ಒಪ್ಕೊಳ್ತದೆ ತಾಯಿ.
ಅದಕ್ಕೆ ತಾಯಿತನ ಅಂತನ್ನುವಂಥದ್ದು ಭಾಳ ದೊಡ್ಡದು ಅಲ್ವಾ. ಸೊ ಆ ಭ್ರೂಣವನ್ನು ಒಳಗೆ ಸಾಕಿ ಸಲಹಬೇಕು ಅನ್ನೋದಕ್ಕೋಸ್ಕರ ದೇಹದಲ್ಲಿರ್ತಕ್ಕಂಥ ರಾಸಾಯನಿಕಗಳು ಅವನ್ನು ಹಾರ್ಮೋನ್ ಅಂತ ಹೇಳ್ತೇವೆ. ಹಾರ್ಮೋನ್ನಲ್ಲಿ ಏರಿಳಿತ ಪ್ರಾರಂಭ ಆಗ್ತದೆ. ಅದರಲ್ಲಿ ಪ್ರೊಜೆಸ್ಟೆರಾನ್ ಇರ್ತಕ್ಕಂಥ ಒಂದು ಹಾರ್ಮೋನ್ ಇದೆ. ಆ ಪ್ರೊಜೆಸ್ಟೆರಾನ್ ಸ್ರವಿಕೆಯಿಂದ ಮೂತ್ರನಾಳ ದೊಡ್ಡದಾಗ್ತದೆ. ಮೂತ್ರನಾಳ ಅಂದರೆ ಇಲ್ಲಿ ಮೂತ್ರಜನಕಾಂಗದಿಂದ ಮೂತ್ರ ಚೀಲಕ್ಕೆ ಬರ್ತಕ್ಕಂಥ ಮೂತ್ರನಾಳ, ಅದು ಹೊರಗೆ ಬರ್ತಕ್ಕಂಥದ್ದಕ್ಕೆ ಮೂತ್ರನಾಳ ಅಂತ ಹೇಳೋದಿಲ್ಲ, ನಾವು ಯುರೆಥ್ರಾ ಅಂತ ಹೇಳ್ತೀವಿ. ಸೊ ಮೂತ್ರನಾಳ ದೊಡ್ಡದಾಗ್ತದೆ. ನಾಳ ದೊಡ್ಡದಾದಂತೆಲ್ಲ ನೋಡಿ, ಮೂತ್ರ ಸಹಜವಾಗಿ ಹರಿಯೋದು ಹೇಗೆ ಗೊತ್ತಾ ನಿಮಗೆ? ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಸರ್ಫೇಸ್ ಟೆನ್ಷನ್ ಅಂದರೆ ನಿಮಗೆ ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ಭಾಳ ಜನರಿಗೆ ಅರ್ಥ ಆಗೋದು. ನೀವು ಒಂದು ಯಾವುದೇ ಗೋಡೆ ಸೈಡಿಗೆ ನೀವು ನೀರು ಹಿಂಗೆ ಹಚ್ಬಿಟ್ರೆ, ಹಿಂಗೆ ಬಿಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಗೋಡೆ ಹತ್ಕೊಂಡು ಹೋಗ್ತದೆ, ಹೌದಾ? ಸಾಪೇಕ್ಷತೆ ಅದು ಅಲ್ವಾ. ಸೊ ಆ ಏನು ಅದರ ಮೇಲ್ಮೈ ಇದೆಯೋ ಅದೇ ಎಳ್ಕೊಳ್ತದೆ. ಮೂತ್ರವೂ ಹಾಗೆ. ಹೇಗಿದೆ ಅಂತಂದರೆ ಕಿಡ್ನಿಯಿಂದ ಮೂತ್ರನಾಳಕ್ಕೆ ಅದರ ಮೂತ್ರನಾಳದ ಗೋಡೆಗಳಿಗೆ ಅಂಟಿಕೊಂಡಂಥ ಮೂತ್ರ ಅದನ್ನು ಸಾವಕಾಶವಾಗಿ ಕೆಳಗೆ ಬರಬೇಕು. ಯಾವಾಗ ಮೂತ್ರನಾಳ ದೊಡ್ಡದಾಗ್ತದೋ ಒಂದಕ್ಕೊಂದು ಗೋಡೆಗಳು ಅಂಟುಕೊಳ್ಳೋದಿಲ್ಲ ಅಲ್ವಾ. ಸೊ ಮೂತ್ರ ನಿಲ್ಲುತ್ತದೆ. ಮೂತ್ರ ನಿಂತ ತಕ್ಷಣ ಏನಾಗ್ತದೆ ಅಂತ, ನಿಂತ ಮೂತ್ರ ಅತ್ಯಂತ ಹಾನಿಕರ, ಅಲ್ಲಿ ಇನ್ಫೆಕ್ಷನ್ ಆಗ್ತದೆ. ಸೊ ಅದಕ್ಕೆ ಗರ್ಭಿಣಿ ಇದ್ದಾಗಲೂ ಕೂಡ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ, ಋತುಮತಿಯಾದಾಗ ಜಾಸ್ತಿ, ಗರ್ಭಿಣಿ ಇದ್ದಾಗ ಜಾಸ್ತಿ, ಲೈಂಗಿಕ ಕ್ರಿಯೆ ಮಾಡಿದಾಗ ಜಾಸ್ತಿ. ಸೊ ಈ ಥರ ಜಾಸ್ತಿ ಆಗ್ತಾ ಹೋಗ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.